ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನಂಬಲಿಕ್ಕೆ ಸಾಧ್ಯ ಆಗಲಿಲ್ಲ. ಈಗ ನಾನು ನೋಡ್ತಾ ಇದ್ದೆ ಬೆಳಗ್ಗೆ ಪೇಪರ್ನಲ್ಲಿ, ಆಶ್ಚರ್ಯ ಆಗಿದೆ. ಏನು ಅದು ಹೆಂಗೆ ಬಂತು, ಏನು ಬಂತು, ಯಾವ ಹಣ ಏನು, ಇದೆಲ್ಲಾನು ಹೊರಬರ್ಬೇಕಲ್ಲ. ಮತ್ತು 400 ಕೋಟಿ ರೂಪಾಯಿ ಸಾಗಾಣಿಕೆ ಮಾಡ್ತಿರೋ ಸೆಕ್ಯೂರಿಟಿ ನಿಮ್ದೇನಿತ್ತು? ಸೆಕ್ಯೂರಿಟಿ ನಿಮ್ದೇನಿತ್ತು? 1 ರೂಪಾಯಿನ 2 ರೂಪಾಯಿನ? 4 ಕೋಟಿ ಆದ್ರೆ ಏನೋ ಬ್ಯಾಂಕರ್ ಪಾಪ. 400 ಕೋಟಿ ಅಂದ್ರೆ ಅದಕ್ಕೆ ತಕ್ಕದಾದಂತ ಸೆಕ್ಯೂರಿಟಿ ಬೇಕಾಗಿತ್ತ? ಅಥವಾ ಎಲ್ಲರಿಗೂ ಇನ್ಫಾರ್ಮ್ ಮಾಡಿ ಆ ರೂಟ್ ನಲ್ಲಿ ಎಲ್ಲಾ ಸ್ಟೇಟ್ಸ್ ಅಲ್ಲಿ ಇದು ಮಾಡಿದ್ರೆ ಸ್ಟೇಟ್ಸ್ನವರು ಪ್ರೊಟೆಕ್ಷನ್ ಕೊಡ್ತಾ ಇದ್ರ? ಇದು ಏನು ನಡೆ ಇದೆ, ಅಚಾತುರ್ಯ ನಡೆ ಇದೆ. ಬಹುಶಃ ಇದನ್ನ ಬಹಳ ಗಂಭೀರವಾಗಿ ತಗೊಳ್ಬೇಕು ನಾವು. ಬಾಲಾಜಿ ಟ್ರಸ್ಟಿ ಸೇರಿದ್ದ ಬಾಲಾಜಿ ಟ್ರಸ್ಟಿ ಸೇರಿದ್ದ ಹಣ ಅಂತ. ಯಾವ ಬಾಲಾಜಿ? ಅಲ್ಲಿ ಗೋವಾ. ಅರೆ ಬರೀ ಪ್ರೊಟೆಕ್ಷನ್ ಬೇಡನಾ? 400 ಕೋಟಿ ರೂಪಾಯಿ ಹಣಕ್ಕೆ, ಈಗ 400 ಕೋಟಿ ಹಣಕ್ಕೆ ನೀವೇ ವಿಚಾರ ಮಾಡ್ರಿ. 400 ಕೋಟಿ ಇವತ್ತು ಸಾಗಾಣಿಕೆ ಮಾಡ್ಬೇಕಾದ್ರೆ ಅದು ಲೀಗಲ್ಲೋ ಇಲ್ಲಿಗೋ ನನಗೇನು ಮಾಹಿತಿ ಗೊತ್ತಿಲ್ಲ, ಸುಮ್ಮನೆ ಪೇಪರ್ ಓದಿದ್ದೀನಿ. ಅದು ಯಾವ್ದು ಟ್ರಸ್ಟ್ನೋ ಏನೋ ಗೊತ್ತಂದ್ರ 400 ಕೋಟಿ ರೂಪಾಯಿ ತಗೊಂಡು ಹೋಗುವಾಗ ಅದಕ್ಕೆ ಸೂಕ್ತವಾದಂತ ಇದು ಬೇಕಾಗಿರಂಗಿಲ್ಲ. ಬ್ಯಾನದ ಅಮೌಂಟ್ಗಳು 2000 ರೂಪಾಯಿನೂ ಇತ್ತು. ನನಗೆ ಗೊತ್ತಿಲ್ಲ ರೀ, ನನಗೆ ಗೊತ್ತಿಲ್ಲ. ನಾನು ಇವತ್ತು ಪೇಪರ್ ನೋಡಿದ್ದೀನಿ. ಇದು ಬಹಳ ಗಂಭೀರವಾದಂತ ವಿಚಾರ. ಇದು ಸೂಕ್ತವಾದಂತ ತನಿಖೆ ಆಗ್ಬೇಕು. ನೋಡಿ, ಅವರು ಇದು ಸಿಟಿ ಎಮ್ ಎಲ್ ಎ ಇದ್ದಾಗ ಬಂದಾಗ ಯತ್ನಾಳ್ ಕಾರ್ಯಕ್ರಮ ಏನಾಗ್ತದೆ? ಯಾರು ಪ್ರಾಜೆಕ್ಟ್ ಯಾರು ಮಾಡ್ಕೊಂಡು ನೀವು ಮಾಡ್ಕೊಂಡ್ರಿ? ಸ್ಥಳೀಯ ಶಾಸಕ ಅಂದ್ಮೇಲೆ ಅದಕ್ಕೇನು ಬಹಳ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ. ಏನು ಯತ್ನಾಳ್ನ ನಮ್ಮ ಪಕ್ಷಕ್ಕೆ ನಾವು ಬರ್ಲಾಕ್ ಹೇಳ್ತಾ ಇಲ್ಲ, ಬಂದ್ರು ನಾವು ತಗೊಳ್ಳೋದಿಲ್ಲ. ನಿಮ್ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಕ್ಲಾರಿಫೈ ಮಾಡಿದೀವಿ. ಹಿ ಈಸ್ ನಾಟ್ ವೆಲ್ಕಮ್ ನಮ್ಮ ಪಕ್ಷಕ್ಕೆ. ಅವ್ರಿಗೆ ಯಾವ ಕಾಲಕ್ಕೂ ನಾವು ಸೇರಿಸ್ಕೊಳ್ದ. ಮನೆಯದ್ದು ಅವ್ರೇನು ಸೇರ್ತೀವಿ, ನಾಳೆಗೆ ನೀವು ಇದನ್ನ ಹೋಗಿ ಹೇಳ್ತೀರಿ, ಮತ್ತೆ ನಾವು ನಾಯಲ್ಲಿ ಸೇರಾಕತ್ತೀನಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತೀನಿ, ಅದ್ ನಾನೇ ಹೇಳ್ತಾ ಇದೀನಿ. ಯಾಕಂದ್ರೆ ಸ್ಥಳೀಯ ಶಾಸಕರ ಮೇಲೆ ಒಂದು ಸ್ವಲ್ಪ ಇದು ಮಾಡ್ತಿರ್ತಾರೆ. ಅದೊಂದು ಘನತೆ ಇದಕ್ಕಂತ ಸುಮ್ಮನೆ ಫೇವರ್ ಅಂತಾರೆ. ನೋಡಿ, ಆಯ್ತಪ್ಪ ಬಂದ್ಮಾಗೆ ಸ್ಥಳೀಯ ಶಾಸಕ ಏನೋ ಪ್ರಪೋಸಲ್ ಕೊಟ್ರು, ಆಯ್ತಪ್ಪ ಕನ್ಸಿಡರ್ ಮಾಡೋಣ ಅಂತಾರೆ. ಯಾರಂದ್ರು? ಯಾರಂದ್ರ? ಡೈರೆಕ್ಟ್ ಸುಮ್ಮನೆ ನೀವು ಕಲ್ಪಿಸ್ಕೊಡ್ಬೇಕಂತಮ್ಮ. ನೋಡಿ, ಅದೊಂದು ಸುಮ್ಮನೆ ಸೌಜನ್ಯದ ವಿಚಾರಗಳು. ಅಂದ್ರೆ ಈ ವಿಚಾರ ಏನಾಗ ಸರ್, ಸ್ವತಂತ್ರ ಅಭ್ಯರ್ಥಿಗೆ ಕರೆಕ್ಟ್ ಸೇರಿವಲ್ಲ ಸೌಜನ್ಯ. ಈಗ ನಾವು ಅದೊಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅಲ್ಲಿ ಸ್ಥಳೀಯ ಶಾಸಕರು ಇರ್ತಾರೆ. ನನ್ ಕೂಡ ಆ ಸ್ಥಳೀಯ ಶಾಸಕ ಬೈದ್ ಬರ್ಲಿ ಅವ್ನು ಸ್ಟೇಜ್ ಮ್ಯಾಗ. ಅದಕ್ಕೆ ಬಹಳ ಮಾತು ಕೊಡುವಂತ ಅವಶ್ಯಕತೆ ಇಲ್ಲ. ನಾನು ತಿಳ್ಕೊಂಡಿಲ್ಲ. ನಾನು ದಾವತ್ನಾಗಿದ್ದೆ. ಆಮೇಲೆ ಇದೇನು ಒಂದೇ ನನಗೆ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ ಹೊಡೆದು ತಿರುಗುದಿ ಒಂದೇ ಇರೋದಲ್ಲ. ನೋಡೋಣ ಅಂತ ಎಲ್ಲಿ ಬಂದಿದೆ ಅಂತ. ಇನ್ನೊಂದು ಮುಳವಾಡದಾಗ ಸರ್ ಪರಿಹಾರ ಕಾಂಗ್ರೆಸ್ ಮುಖಂಡ ಅದೆಲ್ಲ ಇಲ್ಲೇ ಕೇಳ್ತೀಯಪ್ಪ, ಅಲ್ಲೆಲ್ಲ ರಗಡ್ ಕೇಳ್ತಾರೆ. ರಾಜೀವ್ ಗೌಡ ಇಲ್ಲೇ ನಿನಗೂ ಬೇಕಾ ಇದು? ಸರ್, ಈಗ ಮುಳವಾಡದ ಇನ್ನೂವರೆಗೆ ಸರಿಯಾಗಿ ಪರಿಹಾರ ಕೊಟ್ಟಿಲ್ಲ ಅಂತ ಕೊಡೋದ್ರಿಂದ ಅದು ನಮ್ಗೆ 2013 ಆಕ್ಟ್ ಪ್ರಕಾರ ಪರಿಹಾರ ಕೊಡಿ ಅಂತ ಹೇಳಿ ಮನೆ ಸಭೆ ಮಾಡಿದ್ರು. ಅದಕ್ಕೆ KDB ಅದಕ್ಕೆ ಸಭೆ ಮಾಡಿದ್ರು. ನೋಡ್ತೀವಿ, ಅದನ್ನೆಲ್ಲ ಚೆಕ್ ಮಾಡ್ತೀವಿ. ನ್ಯಾಯಯುತವಾಗಿ ಏನದ ಮಾಡ್ತೀವಿ. ಪದ್ಧತಿ ಏನದ KDB ಮಾಡ್ತೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.